ಡ್ರಿಲ್ ಮಾಡಲಾದ ರಂಧ್ರಗಳನ್ನು ಟ್ಯಾಪಿಂಗ್ ಮಾಡುವ ಕುರಿತು ಈ ತರಗತಿಗೆ ಸ್ವಾಗತ. ಇದು ಇಂಟರ್ನಲ್ ಥ್ರೆಡ್ಸ್ಗಳನ್ನು ಉತ್ಪಾದಿಸಲು ಸಾಮಾನ್ಯವಾಗಿ ಬಳಸುವ ಪ್ರಕ್ರಿಯೆಯಾಗಿದೆ. ಈಗ ನಾವು ತರಗತಿಯನ್ನು ಪ್ರಾರಂಭಿಸೋಣ. ಮೊದಲು ನಾವು ಈ ತರಗತಿಯ ಉದ್ದೇಶಗಳನ್ನು ನೋಡೋಣ. ಈ ತರಗತಿ ಮುಗಿಯುವುದಷ್ಟರಲ್ಲಿ ನೀವು ಈ ಕೆಳಗಿನ ಕೆಲಸಗಳನ್ನು ಮಾಡುವಿರಿ. ಟ್ಯಾಪಿಂಗ್ ಅನ್ನು ವ್ಯಾಖ್ಯಾನಿಸುವಿರಿ. ಟ್ಯಾಪಿಂಗ್ ಮಾಡಲು ರಂಧ್ರಗಳನ್ನು ಶಾಂಫರ್ ಮಾಡುವಿರಿ. ಬೆಂಚ್ ವೈಸ್ಗೆ ಜಾಬ್ ಅನ್ನು ಫಿಕ್ಸ್ ಮಾಡುವಿರಿ. ಟ್ಯಾಪ್ ಸೆಟ್ ಆಯ್ಕೆ ಮಾಡುವಿರಿ. ಹ್ಯಾಂಡ್ ಟ್ಯಾಪ್ಸ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಡ್ರಿಲ್ ಮಾಡಲಾದ ರಂಧ್ರಗಳಿಂದ ಇಂಟರ್ನಲ್ ಥ್ರೆಡ್ಗಳನ್ನು ಕತ್ತರಿಸುವಿರಿ. ನಾವೆಲ್ಲರೂ ಟ್ಯಾಪಿಂಗ್ ಬಗ್ಗೆ ಕಲಿಯೋಣ. ಟ್ಯಾಪಿಂಗ್ ಎಂದರೆ ರಂಧ್ರದೊಳಗಿನ ಥ್ರೆಡ್ ಅನ್ನು ಕತ್ತರಿಸುವ ಪ್ರಕ್ರಿಯೆಯಾಗಿದ್ದು, ಇದರಿಂದ ರಂಧ್ರಕ್ಕೆ ಕ್ಯಾಪ್ ಸ್ಕ್ರೂ ಅಥವಾ ಬೋಲ್ಟ್ ಅನ್ನು ಜೋಡಿಸಬಹುದು. ಟ್ಯಾಪಿಂಗ್ ಅನ್ನು ಮ್ಯಾನ್ಯುಯಲ್ ಆಗಿ ಅಥವಾ ಮಷಿನ್ ಟೂಲ್ಗಳನ್ನು ಬಳಸಿ ಮಾಡಬಹುದು. ಒಂದು ಸೆಟ್ನಲ್ಲಿ 3 ರೀತಿಯ ಹ್ಯಾಂಡ್ ಟ್ಯಾಪ್ಗಳಿವೆ. ಅವುಗಳೆಂದರೆ ಫಸ್ಟ್ ಟ್ಯಾಪ್ ಅಥವಾ ಟೇಪರ್ ಟ್ಯಾಪ್. ಇದು ಥ್ರೆಡ್ ಅನ್ನು ಪ್ರಾರಂಭಿಸಲು ಉದ್ದೇಶಿಸಲಾಗಿದೆ. ಸೆಕೆಂಡ್ ಟ್ಯಾಪ್ ಅಥವಾ ಪ್ಲಗ್. ಫೈನಲ್ ಅಥವಾ ಬಾಟಮಿಂಗ್ ಟ್ಯಾಪ್. ಇದನ್ನು ಥ್ರೆಡ್ಗಳನ್ನು ಫಿನಿಶ್ ಮಾಡಲು ಉದ್ದೇಶಿಸಲಾಗಿದೆ. ಇಂಟರ್ನಲ್ ಥ್ರೆಡ್ಗಳನ್ನು ಕಟ್ ಮಾಡಲು ರಂಧ್ರದ ಡ್ರಿಲ್ ಸೈಜ್ ಅನ್ನು ನಿರ್ಧರಿಸುವುದು ಅವಶ್ಯಕ. ಅಗತ್ಯವಿರುವ ಟ್ಯಾಪ್ ಡ್ರಿಲ್ ಗಾತ್ರಕ್ಕೆ ರಂಧ್ರವನ್ನು ಡ್ರಿಲ್ ಮಾಡಿ. ಟ್ಯಾಪ್ ಅನ್ನು ಅಲೈನ್ ಮತ್ತು ಸ್ಟಾರ್ಟ್ ಮಾಡಲು ಅಗತ್ಯವಿರುವ ಚಾಂಫರ್ ಅನ್ನು ನೀಡಲು ಮರೆಯದಿರಿ. ಥ್ರೆಡ್ನ ಪಿಚ್ ಅನ್ನು ನಿರ್ಧರಿಸಲು ಸ್ಕ್ರೂ ಪಿಚ್ ಗೇಜ್ ಅನ್ನು ಬಳಸಲಾಗುತ್ತದೆ. ಇದನ್ನು ಥ್ರೆಡ್ಗಳ ಪ್ರೊಫೈಲ್ ಅನ್ನು ಹೋಲಿಸಲು ಸಹ ಬಳಸಲಾಗುತ್ತದೆ. ಪಿಚ್. ಪಿಚ್ ಎಂದರೇನು ಎಂದು ಈಗ ಅರ್ಥ ಮಾಡಿಕೊಳ್ಳೋಣ. ಪಿಚ್ ಎಂದರೆ ಒಂದು ಥ್ರೆಡ್ನ ಮೇಲಿನ ಒಂದು ಪಾಯಿಂಟ್ನಿಂದ ಆಕ್ಸಿಸ್ಗೆ ಪ್ಯಾರಲಲ್ ಆಗಿ ಮೆಷರ್ ಮಾಡಲಾದ ಅಡ್ಜಸೆಂಟ್ ಥ್ರೆಡ್ನ ಪಾಯಿಂಟ್ಗೆ ಇರುವ ಅಂತರ. ಈಗ ನಾವು ಥ್ರೂ ಬ್ಲೈಂಡ್ ರಂಧ್ರಗಳನ್ನು ಟ್ಯಾಪಿಂಗ್ ಮಾಡುವ ಪ್ರಕ್ರಿಯೆಯನ್ನು ಕಲಿಯೋಣ. ಥ್ರೂ ಬ್ಲೈಂಡ್ ರಂಧ್ರಗಳನ್ನು ಟ್ಯಾಪಿಂಗ್ ಮಾಡುವ ಪ್ರಕ್ರಿಯೆ 3 ಹಂತಗಳನ್ನು ಒಳಗೊಂಡಿದೆ. ಹಂತ 1 ವರ್ಕ್ ಪೀಸ್ ಅನ್ನು ತಯಾರಿ ಮಾಡುವುದು. ಹಂತ 2 ರಂಧ್ರಗಳನ್ನು ಟ್ಯಾಪಿಂಗ್ ಮಾಡುವುದು. ಹಂತ 3 ವರ್ಕ್ ಪೀಸ್ ಅನ್ನು ಪರಿಶೀಲಿಸುವುದು ಮತ್ತು ಮೌಲ್ಯಮಾಪನ ಮಾಡುವುದು. ಈಗ ಪ್ರತಿಯೊಂದು ಹಂತಗಳನ್ನು ವಿವರವಾಗಿ ನೋಡೋಣ. ನಾವು ಈಗ ತಯಾರಿ ಹಂತವನ್ನು ನೋಡೋಣ. ಮೊದಲಿಗೆ ಟ್ಯಾಪಿಂಗ್ ಮಾಡುವ ಡ್ರಿಲ್ನ ಗಾತ್ರಗಳನ್ನು ಟ್ಯಾಪಿಂಗ್ ಡ್ರಿಲ್ ಟೇಬಲ್ ಬಳಸಿ ಅಥವಾ ಕ್ಯಾಲ್ಕುಲೇಷನ್ ಮೂಲಕ ನಿರ್ಧರಿಸಿ. ಉದಾಹರಣೆಗೆ M12ನ ಡ್ರಿಲ್ ಗಾತ್ರ ಮತ್ತು 1.5 ಮಿಲಿಮೀಟರ್ನ ಪಿಚ್. ಡ್ರಿಲ್ ಗಾತ್ರ ಥ್ರೆಡ್ನ ಗಾತ್ರ ಮೈನಸ್ ಥ್ರೆಡ್ನ ಪಿಚ್, ಅಂದರೆ 12 - 1.5. ಆದ್ದರಿಂದ ಡ್ರಿಲ್ನ ಗಾತ್ರವು 10.5 ಮಿಲಿಮೀಟರ್ ಆಗಿದೆ. ಡೆಪ್ತ್ ಸ್ಟಾಪ್ ಅರೇಂಜ್ಮೆಂಟ್ ಬಳಸಿ ಒಂದು ಬ್ಲೈಂಡ್ ರಂಧ್ರವನ್ನು ಡ್ರಿಲ್ ಮಾಡಿ. ಟ್ಯಾಪಿಂಗ್ಗಾಗಿ ಡ್ರಿಲ್ ಮಾಡಲಾದ ರಂಧ್ರದ ಆಳವು ಅಗತ್ಯವಿರುವ ಥ್ರೆಡ್ನ ಆಳಕ್ಕಿಂತ ಸ್ವಲ್ಪ ಹೆಚ್ಚು ಇರಬೇಕು. ಮರದ ಮೇಲ್ಮೈಯನ್ನು ತಲೆಕೆಳಗೆ ಮಾಡಿ ಸ್ವಲ್ಪ ತಟ್ಟುವ ಮೂಲಕ ಬ್ಲೈಂಡ್ ರಂಧ್ರದಿಂದ ಮೆಟಲ್ ಚಿಪ್ಗಳನ್ನು ತೆಗೆದುಹಾಕಿ. ನಾವು ಮುಂದೆ ಟ್ಯಾಪಿಂಗ್ ಹಂತವನ್ನು ನೋಡೋಣ. ವಾಯ್ಸ್ನಲ್ಲಿ ವರ್ಕ್ ಅನ್ನು ದೃಢವಾಗಿ ಮತ್ತು ಅಡ್ಡಲಾಗಿ ಹಿಡಿದುಕೊಳ್ಳಿ. ಅಗತ್ಯವಿರುವ ಟ್ಯಾಪ್ ಡ್ರಿಲ್ ಸೈಜ್ಗೆ ರಂಧ್ರವನ್ನು ಡ್ರಿಲ್ ಮಾಡಿ. ಟಾಪ್ ರೆಂಚ್ಗೆ M12 ಫಸ್ಟ್ ಟ್ಯಾಪ್ ಅನ್ನು ಫಿಕ್ಸ್ ಮಾಡಿ. ಡೆಪ್ತ್ ಸ್ಟಾಪ್ ವ್ಯವಸ್ಥೆಯಾಗಿ ಕಾರ್ಯನಿರ್ವಹಿಸಲು ಅಗತ್ಯವಿರುವ 14 mm ಅಂತರಕ್ಕೆ ಮೊದಲ ಟ್ಯಾಪ್ನಲ್ಲಿ ಮ್ಯಾಚಿಂಗ್ ನಟ್ ಅನ್ನು ಸ್ಕ್ರೂ ಮಾಡಿ. ಸ್ಥಿರವಾದ ಕೆಳಮುಖ ಒತ್ತಡವನ್ನು ಹಾಕಿ ಮತ್ತು ಥ್ರೆಡ್ ಅನ್ನು ಪ್ರಾರಂಭಿಸಲು ಟಾಪ್ ರೆಂಚ್ ಅನ್ನು ಪ್ರದಕ್ಷಿಣಾಕಾರವಾಗಿ ನಿಧಾನವಾಗಿ ತಿರುಗಿಸಿ. ಟ್ರೈ ಸ್ಕ್ವೇರ್ ಬಳಸಿಕೊಂಡು ಟ್ಯಾಪ್ ಲಂಬವಾಗಿದೆಯೇ ಎಂಬುದನ್ನು ಪರಿಶೀಲಿಸಿ ಮತ್ತು ಖಚಿತಪಡಿಸಿಕೊಳ್ಳಿ. ಟ್ಯಾಪ್ ಅನ್ನು ವರ್ಟಿಕಲ್ ಆಗಿ ಪೊಸಿಷನ್ ಮಾಡಿದ ನಂತರ ರೆಂಚ್ ಹ್ಯಾಂಡಲ್ಗಳನ್ನು ಹಿಡಿದುಕೊಂಡು ಯಾವುದೇ ಡೌನ್ವರ್ಡ್ ಪ್ರೆಷರ್ ಅನ್ನು ಎಕ್ಸರ್ಟ್ ಮಾಡದೆ
ರೆಂಚ್ ಅನ್ನು ಲೈಟ್ ಆಗಿ ತಿರುಗಿಸಿ. ಥ್ರೆಡ್ ಕತ್ತರಿಸುವುದನ್ನು ಮುಂದುವರಿಸಿ. ಚಿಪ್ ಅನ್ನು ಮುರಿದು ತೆಗೆಯಲು ಸುಮಾರು ಕ್ವಾರ್ಟರ್ ತಿರುವು ಆಗಾಗ್ಗೆ ಹಿಂದಕ್ಕೆ ತಿರುಗಿ. ಬ್ಲೈಂಡ್ ರಂಧ್ರದಲ್ಲಿ ಇಂಟರ್ನಲ್ ಥ್ರೆಡ್ ಅನ್ನು ಅಗತ್ಯವಿರುವ ಆಳ 14 ಎಂಎಂಗೆ ಕತ್ತರಿಸಿ. ಥ್ರೆಡ್ ಮಾಡಲಾದ ಬ್ಲೈಂಡ್ ರಂಧ್ರದಿಂದ ಯಾವುದೇ ಮೆಟಲ್ ಚಿಪ್ಗಳನ್ನು ಫ್ಲಾಟ್ ಮತ್ತು ಬೆಂಟ್ ವೈರ್ ಬಳಸಿ ತೆಗೆದುಹಾಕಿ. ಹಾಗೆಯೇ M12 ಸೆಕೆಂಡ್ ಅಥವಾ ಇಂಟರ್ಮೀಡಿಯೇಟ್ ಟ್ಯಾಪ್ ಅನ್ನು ಫಿಕ್ಸ್ ಮಾಡಿ ಮತ್ತು ಫೈನಲ್ ಅಥವಾ ಬಾಟಮಿಂಗ್ ಟ್ಯಾಪ್ ರೆಂಚ್ನಲ್ಲಿ ಒಂದೊಂದಾಗಿ ಟ್ಯಾಪ್ ಮಾಡಿ ಮತ್ತು ಫುಲ್ ಥ್ರೆಡ್ ಮಾಡಲು ಥ್ರೆಡ್ ಅನ್ನು ಕಟ್ ಮಾಡಿ. ಬರ್ಗಳು ಇಲ್ಲದ ಥ್ರೆಡೆಡ್ ರಂಧ್ರವನ್ನು ಸ್ವಚ್ಛಗೊಳಿಸಿ. ಡ್ರಿಲ್ ಮಾಡಲಾದ ಇತರ ಬ್ಲೈಂಡ್ ರಂಧ್ರದಲ್ಲಿ ಇಂಟರ್ನಲ್ ಥ್ರೆಡ್ ಅನ್ನು ಕಟ್ ಮಾಡಲು ಮೇಲಿನ ಪ್ರಕ್ರಿಯೆಯನ್ನು ಪುನರಾವರ್ತಿಸಿ. ಈಗ ನಾವು ಪರೀಕ್ಷಿಸುವಿಕೆ ಮತ್ತು ಮೌಲ್ಯಮಾಪನ ಮಾಡುವಿಕೆಯ ಹಂತಕ್ಕೆ ಹೋಗೋಣ. ಸ್ಕ್ರ್ಯೂಯಿಂಗ್ ಮೂಲಕ ಮ್ಯಾಚಿಂಗ್ ಬೋಲ್ಟ್ಗಳನ್ನು ಬಳಸಿಕೊಂಡು ಥ್ರೆಡ್ ಮಾಡಲಾದ ರಂಧ್ರವನ್ನು ಪರಿಶೀಲಿಸಿ. ಆಯಿಲ್ನ ಥಿನ್ ಕೋಟ್ ಹಾಕಿ ಮತ್ತು ಮೌಲ್ಯಮಾಪನಕ್ಕಾಗಿ ಇಡಿ. ಟ್ಯಾಪಿಂಗ್ ಮಾಡುವಾಗ ತೆಗೆದುಕೊಳ್ಳಬೇಕಾದ ಮುನ್ನೆಚ್ಚರಿಕೆಗಳ ಬಗ್ಗೆ ನಾವು ಕಲಿಯೋಣ. ಕಟಿಂಗ್ ಲ್ಯೂಬ್ರಿಕ್ಯಾಂಟ್ ಬಳಸಿ. ಒಂದು ಸಮಯದಲ್ಲಿ ಹೆಚ್ಚು ಆಳದ ಕಟ್ ಮಾಡಬೇಡಿ, ಏಕೆಂದರೆ ಅದು ಥ್ರೆಡ್ಗಳನ್ನು ಮತ್ತು ಟ್ಯಾಪ್ಗಳನ್ನು ಹಾಳು ಮಾಡಬಹುದು. ಚಿಪ್ಗಳು ಕಟ್ಟಿಕೊಳ್ಳದಂತೆ ಮತ್ತು ಥ್ರೆಡ್ ಅನ್ನು ಹಾಳು ಮಾಡುವುದನ್ನು ತಡೆಯಲು ಆಗಾಗ ಟ್ಯಾಪ್ ಅನ್ನು ಸ್ವಚ್ಛಗೊಳಿಸಿ. ಪುನರವಲೋಕನ ಮಾಡೋಣ. ಈ ತರಗತಿಯಲ್ಲಿ ನಾವು ಈ ಕೆಳಗಿನವನ್ನು ಕಲಿತಿದ್ದೇವೆ. ಟ್ಯಾಪಿಂಗ್ ಬಗ್ಗೆ ವ್ಯಾಖ್ಯಾನ, ಟ್ಯಾಪಿಂಗ್ ಮಾಡಲು ರಂಧ್ರಗಳನ್ನು ಶಾಂಫರ್ ಮಾಡುವಿಕೆ, ಬೆಂಚ್ ವೈಸ್ಗೆ ಜಾಬ್ ಅನ್ನು ಫಿಕ್ಸ್ ಮಾಡುವಿಕೆ, ಟ್ಯಾಪ್ ಸೆಟ್ ಆಯ್ಕೆ ಮಾಡುವಿಕೆ, ಹ್ಯಾಂಡ್ ಟ್ಯಾಪ್ಸ್ ಮತ್ತು ಟ್ಯಾಪ್ ರೆಂಚ್ ಬಳಸಿ ಡ್ರಿಲ್ ಮಾಡಲಾದ ಹೋಲ್ಗಳಿಂದ ಇಂಟರ್ನಲ್ ಥ್ರೆಡ್ಗಳನ್ನು ಕತ್ತರಿಸುವಿಕೆ. ಡ್ರಿಲ್ ಮಾಡಲಾದ ರಂಧ್ರಗಳನ್ನು ಟ್ಯಾಪಿಂಗ್ ಮಾಡುವ ಬಗ್ಗೆ ನಾವು ಇಲ್ಲಿಯವರೆಗೆ ಕಲಿತೆವು. ನೀವು ಎಲ್ಲ ಪರಿಕಲ್ಪನೆಗಳನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ತರಗತಿಯಲ್ಲಿ ನಿಮ್ಮನ್ನ ಭೇಟಿ ಮಾಡುತ್ತೇನೆ.